ಮಕ್ಕಳೇ, ಇವತ್ತಿನ ಒಂದು ತರಗತಿಗೆ ತಾವೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇವತ್ತು ಒಂದು 8ನೇ ತರಗತಿಯಲ್ಲಿ ಇರ್ತಕ್ಕಂತಹ ಒಂದು ಮೊದಲ ಪದ್ಯ ಭಾಗದ ಬಗ್ಗೆ ತಿಳ್ಕೊಳ್ಳತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ನೇರವಾಗಿ ಪದ್ಯಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಆ ಪದ್ಯ ಭಾಗ ಯಾವ ಒಂದು ಕನ್ನಡ ಸಾಹಿತ್ಯದ ಯಾವ ಪ್ರಕಾರಕ್ಕೆ ಸಂಬಂಧಪಟ್ಟದ್ದು ಮತ್ತು ಆ ಪದ್ಯ ಭಾಗ ಯಾವ ಕಾಲಘಟ್ಟದಲ್ಲಿ ಅಥವಾ ಯಾವ ಸಂದರ್ಭದಲ್ಲಿ ರಚನೆಯಾಯಿತು ಅನ್ನೋದು ಒಂದು ಹಿನ್ನೆಲೆಯ ತಿಳ್ಕೊಳ್ಳೋಣ. ಜೊತೆಗೆ ಆ ಪದ್ಯದ ರಚನೆಕಾರರು ಯಾರು, ಅಂದ್ರೆ ಪದ್ಯವನ್ನು ಬರೆದಿರ್ತಕ್ಕಂತಹ ಕವಿ ಯಾರು, ಈ ಮೂರು ಅಂಶಗಳಿಗೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳನ್ನು ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ ಅಲ್ವಾ. ಹಾಗೆ ಈ ಪ್ರಾರಂಭದಲ್ಲಿ ಬರೋದ್ರೆ ನಮ್ಮ ರಾಜ್ಯ ಯಾವುದು ಯಾವುದು? ಕರ್ನಾಟಕ. ಎಷ್ಟು ಗಂಟೆಗೆ? ನಮ್ಮ ರಾಜ್ಯ ಕರ್ನಾಟಕ ಅಲ್ವಾ. ನಮ್ಮ ರಾಜ್ಯದ ಭಾಷೆ ಯಾವುದು? ಕನ್ನಡ. ಕರ್ನಾಟಕದ ಮಾತೃಭಾಷೆ ಕನ್ನಡ. ನಮ್ಮನ್ನೆಲ್ಲರೂ ಕೂಡ ಕನ್ನಡಿಗರು ಅಂತ ಕರೆಕ್ಟರ್ ಜೊತೆಗೆ ನಾವು ಕೂಡ ಒಬ್ಬ ಕನ್ನಡಿಗರು ಅಂದರೆ ಹೆಮ್ಮೆಯಿಂದ ಕೂಡ ಹೇಳ್ತಾರೆ ಅಲ್ವಾ. ಇಂಥ ಒಂದು ರಾಜ್ಯದಲ್ಲಿ ಅಥವಾ ನಾಡನ್ನ ಎಂತ ನಾಡು ಅಂತ ಕರಿತೀವಿ? ಕನ್ನಡ ನಾಡು. ಕನ್ನಡ ನಾಡು ಅಂತೇಳಿ ಕರಿತೀವಿ. ಹಾಗೆ ಮಕ್ಕಳೇ, ಇಂಥ ಒಂದು ಕನ್ನಡ ನಾಡು ಇವತ್ತು ಬಹಳ ವಿಶಾಲವಾಗಿ ಸಮೃದ್ಧವಾಗಿ ಹಬ್ಕೊಂಡಿದೆ ಅಲ್ವಾ. ಆದರೆ ಇಂಥ ಒಂದು ಕನ್ನಡ ನಾಡು ಯಾವಾಗ ರಚನೆಯಾಯಿತು ಅನ್ನೋದೇನಾದ್ರು ಗೊತ್ತಾ? ಯಾವ ಕಾಲಘಟ್ಟದಲ್ಲಿ ರಚನೆ ಆಯಿತು? ಆ ರಚನೆ ಮಾಡಲಿಕ್ಕೆ ಏನೆಲ್ಲ ಹೋರಾಟ ಆಯಿತು ಗೊತ್ತಿಲ್ಲ. ಹಾಗೆ ಇನ್ನೊಂದು ಕ್ವಶನ್, ನಮ್ಮ ಕನ್ನಡ ನಾಡಿಗೆ ಕರ್ನಾಟಕ ಅಂತಕ್ಕಂತಹ ನಾಮಕರಣ ಯಾವಾಗ ಆಯಿತು ಹೇಳ್ತೀರ ನೋಡೋಣ. ಹೇಳಿ ನೋಡೋಣ. ಗೊತ್ತಿಲ್ಲ? ನಮ್ಮ ಕರ್ನಾಟಕಕ್ಕೆ, ನಮ್ಮ ಕನ್ನಡ ನಾಡಿಗೆ ಮೈಸೂರು ರಾಜ್ಯ ಅಂತ ಇದ್ದಿದ್ದು ಆಕ್ಚುಲಿ. ಇಂಥ ಒಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತಕ್ಕಂತಹ ನಾಮಕರಣ ಆಗಿದ್ದು 1973 ನವೆಂಬರ್ 1 ಅಲ್ವಾ. ಕರ್ನಾಟಕ ಅಂತಕ್ಕಂತಹ ದಿವಂಗತ ಡಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ನಮ್ಮ ಮೈಸೂರು ರಾಜ್ಯಕ್ಕೆ ಅಥವಾ ಕನ್ನಡ ನಾಡಿಗೆ ಕರ್ನಾಟಕ ಅಂತಕ್ಕಂತಹ ಒಂದು ನಾಮಕರಣ ಆಗಿದೆ. ಹಾಗೆ ಏಕೀಕರಣಗೊಂಡದ್ದು ಅಥವಾ ಕನ್ನಡ ನಾಡು ಒಂದುಗೂಡಿದ್ದು ಯಾವಾಗ ಅಂತ ಗೊತ್ತಾ? ಇಲ್ಲ. ಆಗಿದ್ದು 1956 ನವೆಂಬರ್ 1. ನಮ್ಮ ಕನ್ನಡ ನಾಡು ಏಕೀಕೃತಗೊಂಡಿದ್ದು ಅಥವಾ ನಮ್ಮ ಕನ್ನಡ ನಾಡು ಉದಯಗೊಂಡಿದ್ದು ಯಾವಾಗಲೇ 1956 ನವೆಂಬರ್ 1ನೇ ತಾರೀಕು. ಇಂಥ ಒಂದು ಕನ್ನಡ ನಾಡಿಗೆ ಕರ್ನಾಟಕ ಅಂತಕ್ಕಂತಹ ಹೆಸರು ಬಂದಿದ್ದು ಯಾವಾಗಲೇ 1973 ನವೆಂಬರ್ 1. ನೋಡಿ ಮಕ್ಕಳೇ, ನವೆಂಬರ್ 1 ಅಂತ ಇಲ್ಲಿ ಎಷ್ಟು ಹೇಳ್ತಾ ಇದೆ. ಹಾಗಾದ್ರೆ ನವೆಂಬರ್ ವಿಶೇಷತೆ ಏನಂತ ಗೊತ್ತಾಯ್ತಾ? ಈಗ ಏನು ವಿಶೇಷತೆ? ನಾವು ಪ್ರತಿ ವರ್ಷ ನವೆಂಬರ್ 1ನೇ ತಾರೀಕನ್ನ ಯಾವ ಆಚರಣೆಯಾಗಿ ಆಚರಿಸ್ತೀವಿ? ವೆರಿ ಗುಡ್. ಕರ್ನಾಟಕ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಅಂದ್ರೆ ಪ್ರತಿ ವರ್ಷ ನವೆಂಬರ್ 1ನೇ ತಾರೀಕು ಆಚರಣೆ ಮಾಡ್ತೀವಿ. ಆ ಆಚರಣೆ ಮಾಡಿದ್ದರ ಉದ್ದೇಶ ಯಾಕೆ ಆಚರಿಸ್ತೀವಿ ಅಂದ್ರೆ ಕನ್ನಡ ನಾಡು ಅಂತಕ್ಕಂಥದ್ದು ಉದಯಗೊಂಡಂತಹ ಅಥವಾ ಹುಟ್ಟಿದಂತಹ ಒಂದು ದಿನ ನವೆಂಬರ್ 1 ಇರೋದ್ರಿಂದ ಒಂದು ದಿನಕ್ಕೆ ನವೆಂಬರ್ 1ಕ್ಕೆ 2 ವಿಶೇಷತೆ. ಒಂದು, ಕನ್ನಡ ನಾಡು ಹುಟ್ಟಿದ್ದು 1 ಆದರೆ 1956ರಲ್ಲಿ, ಹಾಗೆ 1973 ನವೆಂಬರ್ 1ರಂದು ಕರ್ನಾಟಕ ಅಂತಕ್ಕಂತಹ ಹೆಸರು ಬಂದಿದ್ದು 1. ಈ 2 ಕಾರಣಕ್ಕಾಗಿ ನಾವು ನವೆಂಬರ್ 1ರಂದು, ಕೇವಲ ನವೆಂಬರ್ 1 ಮಾತ್ರ ಅಲ್ಲ, ಇಡೀ ನವೆಂಬರ್ ತಿಂಗಳಾದ್ಯಂತ ಕನ್ನಡ ರಾಜ್ಯೋತ್ಸವವನ್ನು ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಅದು ನಮ್ಮ ಒಂದು ಸಂಭ್ರಮದ ಒಂದು ಹಬ್ಬ ಅಲ್ವಾ. ಕನ್ನಡಿಗರಾಗಿರ್ತಕ್ಕಂಥ ನಮ್ಮೆಲ್ಲರ ಹಬ್ಬ ಈ ಒಂದು ಕನ್ನಡ ರಾಜ್ಯೋತ್ಸವ ಅಂತ. ನೋಡಿ ಮಕ್ಕಳೇ, ಇವತ್ತು ಕನ್ನಡ ರಾಜ್ಯೋತ್ಸವ ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ರೆ ಅದಂತ ಒಂದು ಕನ್ನಡ ನಾಡು ಬಹು ಸುಲಭವಾಗಿ ಹುಡ್ತಾ. ಹಾಗಾದ್ರೆ ಹುಡ್ತಾ
ಇಲ್ಲ. ಬ್ರಿಟಿಷ್ನವರು ಈಗ ನಮ್ಮ ಸ್ವತಂತ್ರ ಯಾವ ಸಿಕ್ತು ಗೊತ್ತಾ? 1947 ಆಗಸ್ಟ್ ಅಲ್ವಾ? 1947 ಆಗಸ್ಟ್ 15ರಂದು ಬ್ರಿಟಿಷರಿಂದ ಅಂದ್ರೆ ಆಂಗ್ಲರಿಂದ ನಮಗೆ ಸ್ವತಂತ್ರ ಸಿಕ್ತು. ಆದ್ರೆ ಸುಮ್ಮನೆ ಸಿಕ್ತಾ? ಇಲ್ಲ. ಸ್ವತಂತ್ರ ಕೇವಲ ಚಕ್ಕೆ ಮಸಾಲೆ ಪದಾರ್ಥಗಳನ್ನ ಮಾರುವ ಸಲುವಾಗಿ ಭಾರತಕ್ಕೆ ತಕ್ಕಡಿಕೊಂಡು ಬಂದಂತಹ ಬ್ರಿಟಿಷರು ನಮ್ಮ ಭಾರತೀಯರ ಮೇಲೆ ದಬ್ಬಾಳಿಕೆ ದೌರ್ಜನ್ಯವನ್ನ ನಡೆಸ್ತಾ ಸುಮಾರು ಅನಂತ ವರ್ಷಗಳ ಕಾಲ, ಸುದೀರ್ಘ 300 ವರ್ಷ ಅಂತ ಹೇಳ್ತೀವಿ ನಾವು, ಸುಮಾರು 300 ವರ್ಷಕ್ಕಿಂತ ಹೆಚ್ಚಿನ ಕಾಲ ಅಧಿಕಾರವನ್ನ ನಡೆಸಿದ್ರು. ತುಂಬಾ ಪ್ರಬಲವಾಗಿ ಭಾರತದಾದ್ಯಂತ ಬೇರನ್ನ ಬಿಟ್ಟಿದ್ರು. ಸೊ ಇಂತಹ ಬೇರನ್ನ ಬಿಟ್ಟಂತಹ ಬ್ರಿಟಿಷರನ್ನ ಹೊರ ಹೋಗಿಸ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಇದಕ್ಕೆ ಭಾರತದ ಮಣ್ಣಿನಲ್ಲಿ ಅನೇಕ ಪ್ರಬಲ ಹೋರಾಟಗಾರರು ಹುಟ್ಟಿ ಬಂದ್ರು. ಪ್ರಬಲ ಹೋರಾಟಗಾರರು ಅದರಲ್ಲಿ ಯಾರು? ಗಾಂಧೀಜಿ, ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಬಾಲಗಂಗಾಧರ ತಿಲಕ್, ಬಿಪಿನ್ ಚಂದ್ರಪಾಲ್, ಈ ರೀತಿಯಾಗಿ ಜವಾಹರಲಾಲ್ ನೆಹರೂರವರು, ಈ ರೀತಿಯಾಗಿ ಅನೇಕ ಸ್ವತಂತ್ರ ಹೋರಾಟಗಾರರು ಸ್ವತಂತ್ರದ ನೇತೃತ್ವವನ್ನು ವಹಿಸಿಕೊಂಡು ತಮ್ಮ ಒಂದು ಹೋರಾಟವನ್ನ, ಮುಷ್ಕರಗಳನ್ನ, ಚಳವಳಿಗಳನ್ನ ನಡೆಸಿದ್ರು. ಇವರಿಂದ ಲಕ್ಷಾಂತರ ಹೋರಾಟಗಾರರು ಭಾಗವಹಿಸಿದ ಹಲವಾರು ಸಮ್ಮೇಳನಗಳನ್ನು ಎದುರಿಸಿದ್ರು. ಇವರೆಲ್ಲರ ಪ್ರತಿಫಲವಾಗಿ ನಮಗೆ ಸ್ವತಂತ್ರ ಸಿಕ್ತು 1947 ಆಗಸ್ಟ್ 15ರಂದು. ಹಾಗೆ ಮತ್ತೆ ಸ್ವತಂತ್ರ ಹೋರಾಟ ಒಂದು ಭಾಗದಲ್ಲಿ ನಡೀತಾ ಇದ್ರೆ, ಮತ್ತೊಂದು ಭಾಗದಲ್ಲಿ ಭಾರತದಲ್ಲಿರ್ತಕ್ಕಂತಹ ಭಾಷಾವಾರು ಪ್ರಾಂತ್ಯಗಳ ರಚನೆ ಆಗಬೇಕು ಅಂತ ಕೂಡ ಹೋರಾಟ ಮಾಡ್ತಾ ಇದ್ರು. ಭಾಷಾವಾರು ಪ್ರಾಂತ್ಯಗಳ ರಚನೆಯನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡಿ. ನಮ್ಮ ಭಾರತ ದೇಶದಲ್ಲಿ ನಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಒಂದು ಭಾಷೆ ಇದೆಯಾ? ಇಲ್ಲ ಅಲ್ವಾ? ಒಂದೇ ಭಾಷೆಯನ್ನು ಮಾತಾಡತಕ್ಕಂತಹ ಜನ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ಹಲವಾರು ಧರ್ಮದವರು ಹೇಗಿದ್ರು, ಜಾತಿಯವರು ಹೇಗಿದ್ರು, ಹಾಗೆ ಭಾಷೆ ನಾನಾ ತರದ, ಅದಕ್ಕೆ ಭಾಷೆನ ಮಾತಾಡತಕ್ಕಂಥ ಜನ ಕೂಡ ಅದಕ್ಕೆ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂತಹ ದೇಶ ಅಂತ ಕರೀತೀವಿ ನಮ್ಮ ಭಾರತ ದೇಶವನ್ನು ಅಲ್ವಾ? ಕನ್ನಡ ಇದೆ, ಇಂಗ್ಲಿಷ್ ಇದೆ, ತೆಲುಗು ಇದೆ, ತಮಿಳು ಇದೆ, ಮಲಯಾಳಂ ಇದೆ, ಉರ್ದು ಇದೆ, ಸಿಖ್ ಇದೆ, ಸೊ ಮರಾಠಿ ಇದೆ. ಸೊ ಈ ರೀತಿ ಹಲವಾರು ಭಾಷೆಗಳಿದಾವೆ ಅಲ್ವಾ? ಸೊ ಇಂತಹ ಭಾಷೆಗಳ ಒಂದೊಂದು ರಾಜ್ಯ ಕೂಡ ಇದೆ ಅಲ್ವಾ? ಹಾಗೆ ಇಂತಹ ಒಂದು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ಉದಯ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಹೋರಾಟ ಪ್ರಾರಂಭವಾಯಿತು. ನಮ್ಮ ಕರ್ನಾಟಕದಲ್ಲೂ ಕೂಡ ಕನ್ನಡದ ಪ್ರದೇಶಗಳು ಏನ್ ಮಾಡಿದ್ರು, ರಾಜ ಮಹಾರಾಜರುಗಳ ಕಾಲದಲ್ಲಿ ಹರಿದು ಹಂಚುವಾಡಿತು. ಗೋವಾ ಯಾದವರ್ಗದ ಪ್ರಬಲ ರಾಜ ಬಂದಂದಾಗ ಒಂದು ರಾಜಮನೆತನದಲ್ಲಿ ಆ ರಾಜ್ಯದ ಗಡಿ ರೇಖೆ ಏನಾಗ್ತಾ ಇತ್ತು, ಸಿಗ್ತಾ ಇತ್ತು. ಅದೇ ಒಬ್ಬ ದುರ್ಬಲ ಅರಸ ಬಂದಂದ್ರೆ ಗಡಿ ಕುಗ್ತಾ ಇತ್ತು ಅಲ್ವಾ? ಹೀಗಾಗಿ ಹಿಗ್ಗದು ಕುಗ್ಗದು ಆಗ್ತಾನೆ ಇತ್ತು. ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ಭೂ ಪ್ರದೇಶ ಕನ್ನಡ ನಾಡಿಗೆ ಇರಲಿಲ್ಲ. ಕನ್ನಡ ನಾಡಿನಿಂದ ಬೇರೆ ಬೇರೆ ರಾಜ್ಯಗಳು ಕೂಡ ಹೌದು. ಹಾಗೆ ಈ ರೀತಿ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಬ್ರಿಟಿಷರು ಬಂದ್ರು, ಅವರ ಜೊತೆಗೆ ಸ್ವತಂತ್ರ ಹೋರಾಟಗಾರ ಚಳವಳಿ ಇರ್ತಿತ್ತು. ಹಾಗೇನೆ ಕನ್ನಡ ರಾಜ್ಯದ ಉದಯಕ್ಕಾಗಿ ಒಂದು ಅನೇಕ ಚಳವಳಿಯನ್ನು ನಡೆಸತಕ್ಕಂಥ ಒಂದು ಸಂದರ್ಭ ಬಂತು. ಹಾಗೆ ನಮ್ಮ 1890ರಲ್ಲಿ ವಿದ್ಯಾವರ್ಧಕ ಸಂಗಮವನ್ನು ಸ್ಥಾಪಿಸುವ ಮುಖಾಂತರವಾಗಿ, ಸುವಾಸನೆ ಅಂತಕ್ಕಂತಹ ಪತ್ರಿಕೆ ನಡೆಸುವ ಮುಖಾಂತರವಾಗಿ ನಮ್ಮ ಆಲೂರು ವೆಂಕಟರಾಯರು ಬಹಳ ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಪ್ರಬಲವಾಗಿ ಕೇಳಿಬರ್ತಕ್ಕಂಥ ಒಂದು ಹೆಸರು ಆಲೂರು ವೆಂಕಟರಾಯರು ಅಂತ ಹೇಳ್ಬಿಟ್ಟು ಧಾರವಾಡದಲ್ಲಿ ಅಂತ ಒಂದು ವಿದ್ಯಾರ್ಥಿ ವರ್ಧಕ ಸಂಘವನ್ನ ಸ್ಥಾಪಿಸುವ ಮುಖೇನ ಒಂದಷ್ಟು ಹೋರಾಟಕ್ಕೆ ಪ್ರೇರೇಪಣೆಯನ್ನು ಕೊಟ್ಟರು. ಅವರು ಹೋರಾಟದಲ್ಲಿ ಸಕ್ರಿಯವಾಗಿ ಧುಮುಕಿದ್ರು. ಈ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಈ ಹೋರಾಟಕ್ಕೆ ಹಲವಾರು ಕನ್ನಡಿಗರು ಬೆಂಬಲವನ್ನು ಕೊಡ್ತಾರೆ, ಸಹಕಾರವನ್ನು ಕೊಡ್ತಾರೆ, ಒಪ್ಪಿಗೆಯನ್ನು ಕೊಡ್ತಾರೆ. ಸೊ ಈ ರೀತಿಯಾಗಿ ಎಲ್ಲರ ಒಗ್ಗೂಡುವಿಕೆಯಿಂದಾಗಿ ಒಂದು ಏಕೀಕರಣ ಅಂತಕ್ಕಂಥದ್ದು ನಮಗೆ ಪಡೆಯಲಿಕ್ಕೆ ಅಥವಾ ಒಂದು ಕನ್ನಡ ನಾಡು ಅಂತಕ್ಕಂಥದ್ದು ಉದಯಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಕೇವಲ ಏಕೀಕರಣ ಮಾಡ್ಲಿಕ್ಕೆ ಬರೇ ಮುಷ್ಕರನೇ ಮಾಡಲಿಲ್ಲ ಅಥವಾ ಚಳುವಳಿನೇ ಮಾಡ್ತಾರೆ ಅಂತ ಹೇಳಿಲ್ಲ. ಹೋರಾಟಗಾರರಿಗೆ ಒಂದು ಮುಷ್ಕರ ಮಾಡಲಿಕ್ಕೆ ಒಂದು ಶಕ್ತಿಯನ್ನ ತುಂಬಾ ಸಲುವಾಗಿ ಕನ್ನಡ ನಾಡಿನಲ್ಲಿರ್ತಕ್ಕಂಥ ಅದೆಷ್ಟೋ ಕವಿಗಳು,
ಹಲವಾರು ಪದ್ಯಗಳನ್ನ ಗೀತೆಗಳನ್ನ ರಚನೆಯನ್ನ ಮಾಡ್ತಾ ಹೋಗ್ತಾರೆ. ಹೋರಾಟಗಾರರಿಗೆ ಸ್ಫೂರ್ತಿಯನ್ನ ಕೊಡುವ ಸಲುವಾಗಿ ಅನೇಕ ಪದ್ಯಗಳನ್ನ ರಚನೆ ಮಾಡ್ತಾರೆ. ಬಹುಶಃ ನೀವು ಕೇಳಿರ್ಬೋದು, ಯಾವುದು ಕೇಳಿದ್ರಿ? ಬಾರಿಸು ಕನ್ನಡ ಡಿಂಡಿಮವ್ವ ಕೇಳಿರ? ಬಾರಿಸು ವೆರಿ ಗುಡ್. ಬಾರಿಸು ಕನ್ನಡ ಡಿಂಡಿಮವ್ವ ಓ ಕರ್ನಾಟಕ ಹೃದಯ ಶಿವ ಅಲ್ವಾ? ಇಂಥ ಒಂದು ಗೀತೆಯನ್ನ ಬರ್ತಿದ್ದಾರೆ. ನೋಡಿ, ಎಲ್ಲರೂ ಕೂಡ ಗೊತ್ತು, ಎಲ್ಲರೂ ಕೂಡ ಕೇಳ್ತೀವಿ, ಆಡ್ತೀವಿ ಅಲ್ವಾ? ಕುವೆಂಪುರವರು ಬರೆದಿದ್ದು. ಯಾರು? ಕುವೆಂಪುರವರು ಕನ್ನಡದ ಹೋರಾಟಗಾರರಿಗೆ ಸ್ಫೂರ್ತಿಯನ್ನ ತುಂಬುವ ಸಲುವಾಗಿ ಇಂಥ ಒಂದು ಬಾರಿಸು ಕನ್ನಡ ಡಿಂಡಿಮವ್ವ ಅಂತ ಬರೀತಾರೆ. ಹಾಗೆ ಹಚ್ಚೆವ ಕನ್ನಡದ ದೀಪ, ವೆರಿ ಗುಡ್. ಹೇಳ್ತಾರೆ, ಹಚ್ಚೆಯು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಹೊರಗೆತ್ತಿ ತೋರುವ ದೀಪ, ಹಚ್ಚೆಯು ಕನ್ನಡದ ದೀಪ. ಹಾಗೆ ಯಾರು ಬರೆದಿದ್ದು? ಎಷ್ಟು ಸುಂದರವಾಗಿ ಹೇಳ್ತಾರಲ್ವಾ? ಯಾರು ಬರೆದಿದ್ದು? ಕುವೆಂಪುರವರು ಬರೆದಿದ್ದು ಬಾರಿಸು ಕನ್ನಡ ಡಿಂಡಿಮವ್ವ. ಈ ಗೀತೆಯನ್ನು ಬರೆದಿದ್ದು ನಿವಾರಣೆ ಹೇಳಿರಲ್ಲ, DS ಕರ್ಕಿಯವರು. DS ಕರ್ಕಿಯವರು ಈ ಒಂದು ಗೀತೆಯನ್ನ ಬರೀತಾರೆ. ಹಾಗೆ ಮಕ್ಕಳು ಇನ್ನೊಂದು ಬಹಳ ಮುಖ್ಯವಾಗಿ ಆ ಒಂದು ಕರ್ನಾಟಕದಲ್ಲಿ ರಚನೆಯಾದಂತಹ ಒಂದು ಗೀತೆ ಉದಯವಾಗಲಿ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಬಹುಶಃ ಈ ಹಾಡು ಕೂಡ ಕೇಳಿದೆ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತೇಳಿ ಈ ರೀತಿಯಾಗಿ ಒಂದು ರಚನೆ ಬರುತ್ತೆ. ಈ ಹಾಡನ್ನು ಯಾವುದು? ಈ ಗೀತೆಯನ್ನ ಏನು ಗೊತ್ತಿದೆ ನಿಮಗೆ? ಹುಯಿಲಾಗುಳ ನಾರಾಯಣ ರಾಯರು. ಹುಯಿಲಾಗುಳ ನಾರಾಯಣ ರಾಯರು. ನೋಡಿ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬರೆದಿದ್ದು ಹುಯಿಲಾಗುಳ ನಾರಾಯಣ ರಾಯರು. ಹಚ್ಚೆಯ ಕನ್ನಡದ ದೀಪ DS ಕರ್ಕಿಯವರು. ಬಾರಿಸು ಕನ್ನಡ ಡಿಂಡಿಮವ್ವ ಓ ಕರ್ನಾಟಕ ಹೃದಯ ಶಿವ ಅಂತ ಗೀತೆಯನ್ನ ನಮ್ಮ ಯಾರೋ ಕುವೆಂಪುರವರು. ಹಾಗೆ ಇನ್ನೊಂದು GV ಅಯ್ಯರ್ ಅವರು ಒಂದು ಗೀತೆಯನ್ನು ಬರೆದಿದ್ದಾರೆ. GV ಅಯ್ಯರ್ ಅವರು ಒಂದು ಗೀತೆಯನ್ನು ಕೂಡ ಬರೆದಿದ್ದಾರೆ. ಯಾವುದು ಗೊತ್ತಾ? ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಈ ಗೀತೆ ರಚನೆ ಆಗುತ್ತೆ. ಒಟ್ಟಾರೆಯಾಗಿ ಈ ರೀತಿಯಾಗಿ ಅನೇಕ ಕನ್ನಡ ಸಾಹಿತಿಗಳು, ಕನ್ನಡ ಕವಿಗಳು ಕನ್ನಡ ಹೋರಾಟಗಾರರಿಗೆ ಸ್ಫೂರ್ತಿಯನ್ನ ತುಂಬುವ ಸಲುವಾಗಿ ಅನೇಕ ಗೀತೆಗಳನ್ನು ಕೂಡ ರಚನೆ. ಹಾಗೆ ರಚನೆಗೊಂಡಂತಹ ಹಲವಾರು ಗೀತೆಗಳಲ್ಲಿ ನಾವಿವತ್ತೇ ಪಾಠ ಮಾಡ್ತಾ ಇದ್ದೇವೆ. ಆ ಒಂದು ಗೀತೆಯು ಕೂಡ ಒಂದು ಯಾವುದು? ಕನ್ನಡಿಗರ ತಾಯಿ. ಕನ್ನಡಿಗರ ತಾಯಿ ಅಂತಕ್ಕಂತಹ ಒಂದು ಭಾವಗೀತೆ ಕೂಡ ಇದು ಅಚ್ಚರಿ ಭಾವಗೀತೆ. ಆ ಭಾವಗೀತೆಯನ್ನು ಕೂಡ ಒಂದು ಇಂಥ ಒಂದು ಭಾವಗೀತೆಯನ್ನ ಬರೆದಿದ್ದು ನಮ್ಮ ರಾಷ್ಟ್ರ ಕವಿಗಳಾಗಿರ್ತಕ್ಕಂತಹ ಎಂ ಗೋವಿಂದ ಪೈ ಅವರು. ಎಂ ಗೋವಿಂದ ಪೈ ಗೊತ್ತಾಯ್ತಾ? ಇವರೆಲ್ಲರ ಹೋರಾಟದ ಪ್ರತಿಫಲ ಯಾವಾಗ ರಚನೆ ಆಯಿತು? 1956 ಬ್ರಿಟಿಷರ 1947ರಲ್ಲಿ ನಮಗೆ ಸ್ವತಂತ್ರ ಸಿಕ್ತು. ಆಗಸ್ಟ್ 15ರಲ್ಲಿ ಅಲ್ವಾ? 1947 ಆಗಸ್ಟ್ 15ರಂದು ಬ್ರಿಟಿಷರು ಭಾರತ ದೇಶವನ್ನು ಬಿಟ್ಟು ಹೋದ್ರೆ ನಮಗೆ ಸ್ವತಂತ್ರ ಸಿಕ್ತು. ಆದ್ರೆ ಸಿಕ್ಕರೂ ಕೂಡ ಕನ್ನಡ ನಾಡು ಸಂಪೂರ್ಣವಾಗಿ ಇನ್ನೂ ರಚನೆ ಆಗಿರಲಿಲ್ಲ. ಪಂಡಿತ್ ಜವಾಹರಲಾಲ್ ನೆಹರು ಅವರು ಭಾರತದ ಮೊದಲ ಪ್ರಧಾನಿಗಳಾಗಿ ಆಯ್ಕೆಯಾಗಿದ್ದಾರೆ ಅಲ್ವಾ? ಆದ್ರೂ ಕೂಡ ಕನ್ನಡ ನಾಡು ಆಗಲಿ ಎಂತ ಒಂದು ಬೇರೆ ಬೇರೆ ರಾಜ್ಯಗಳು ಕೂಡ ಆಗಲ್ಲ. ಸೊ ಇನ್ನೊಂದಷ್ಟು ಹೋರಾಟವನ್ನ ಮತ್ತಷ್ಟು
ಮತ್ತಷ್ಟು ಪ್ರಬಲಗೊಳಿಸ್ತಾರೆ. ಅವರೆಲ್ಲರ ಹೋರಾಟದ ಪ್ರತೀಕಕ್ಕೆ ಅಥವಾ ಫಲಸ್ವರೂಪವಾಗಿ 1956 ನವೆಂಬರ್ 1ನೇ ತಾರೀಕು ನಮಗೆ ಕನ್ನಡ ನಾಡು ಅಂತಕ್ಕಂಥದ್ದು ಉದಯಗೊಳ್ಳುತ್ತೆ. ಅದೇ ನಮ್ಮ ಕರ್ನಾಟಕ ಮೈಸೂರು ರಾಜ್ಯ ಅಂತಕ್ಕಂಥದ್ದು. ಆ ಒಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತಕ್ಕಂತಹ ಹೆಸರು ಬಂದಿದ್ದು ಅದೇ ನವೆಂಬರ್ 1, 1973 ದಿವಂಗತ ಡಿ ದೇವರಾಜ ಅರಸರು ಅವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಒಂದು ಸಂದರ್ಭ ಅಲ್ವಾ. ನೋಡಿ, ಈ ಪದ್ಯವಾಗ ಯಾವ ಕಾಲಘಟ್ಟದಲ್ಲಿ ಯಾವ ಸಂದರ್ಭದಲ್ಲಿ ರಚನೆ ಆಯಿತು ಅಂದ್ರೆ ತಿಳ್ಕೊಂಡ್ವಿ ಅಲ್ವಾ. ಈಗ ಈ ಒಂದು ಪದ್ಯಭಾಗವನ್ನ ರಚನೆ ಮಾಡಿದಂತಹ ಕವಿಗಳ ಪರಿಚಯಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಪದ್ಯದ ಸಾಹಿತ್ಯ ಪ್ರಕಾರಕ್ಕೆ ಹೋಗೋಣ. ನೋಡ್ರಿ, ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಹಲವಾರು ಪ್ರಕಾರಗಳಿರುವುದನ್ನು ನಾವು ಕಾಣ್ತೀವಿ. ಕಥೆ, ಕವನ, ವೆರಿ ಗುಡ್, ಕಾದಂಬರಿ, ಕವನ ಆಯ್ತಲ್ಲ, ನಾಟಕ, ಭಾವಗೀತೆ, ವಿಮರ್ಶೆ, ಜನಪದ, ನೆಕ್ಸ್ಟ್ ಆತ್ಮಚರಿತ್ರೆ, ಮತ್ತೆ ಜೀವನ ಚರಿತ್ರೆ, ಆತ್ಮಚರಿತ್ರೆ, ಜೀವನ ಚರಿತ್ರೆ ಮತ್ತು ಪ್ರವಾಸ ಸಾಹಿತ್ಯ. ನೋಡಿ, ಮತ್ತೆ ಕಥೆ, ಕವನ, ಕಾದಂಬರಿ, ವಿಮರ್ಶೆ, ನಾಟಕ, ಭಾವಗೀತೆ, ವಿಮರ್ಶೆ, ಜನಪದ, ಆತ್ಮಕಥೆ, ಆತ್ಮಚರಿತ್ರೆ, ಜೀವನ ಚರಿತ್ರೆ, ಪ್ರವಾಸ ಸಾಹಿತ್ಯ, ಮಕ್ಕಳ ಕಥೆ. ಈ ರೀತಿಯಾಗಿ ಕನ್ನಡ ಸಾಹಿತ್ಯದ ಅನೇಕ ಪ್ರಕಾರಗಳು ಬರ್ತಾ ಹೋಗ್ತವೆ. ಅದರಲ್ಲಿ ಒಂದಾಗಿರ್ತಕ್ಕಂತಹ ಭಾವಗೀತೆ ಏನಿದೆಯೋ ಅಂತ ಒಂದು ಭಾವಗೀತೆ ಸಾಹಿತ್ಯ ಪ್ರಕಾರಕ್ಕೆ ಸೇರಿದಂತಹ ಒಂದು ಪದ್ಯಭಾಗ ಕನ್ನಡಿಗರ ಒಂದು ತಾಯಿ ಅಂತಕ್ಕಂತಹ ಒಂದು ಪದ್ಯಭಾಗ ನೋಡ. ಹಾಗಾದ್ರೆ ಈ ಭಾವಗೀತೆ ಅಂದ್ರೆ ಏನು, ಅದು ಹೇಗೆ ಇರುತ್ತೆ? ಭಾವಗೀತೆಯ ಲಕ್ಷಣ ಅಂತಂದ್ರೆ ಅದು ಅದರ ಗಾತ್ರ, ಅದರ ಗಾತ್ರ ಯಾವ ಗಾತ್ರ? ಭಾವಗೀತೆ ಏನಿದೆಯೋ ಭಾವಗೀತೆಯ ಗಾತ್ರ ತುಂಬಾ ಚಿಕ್ಕದಾಗಿರುತ್ತೆ, ಮತ್ತೆ ಜೊತೆಗೆ ನಯವಾಗಿರುತ್ತೆ, ನಯದಿಂದ ಕೂಡಿರುತ್ತೆ. ನೆಕ್ಸ್ಟ್ ನುಣುಪಾಗಿರುತ್ತೆ. ಒಬ್ಬ ಕವಿಯಾದಂತನು ತಾನು ಏನನ್ನ ಹೇಳಬೇಕು ಮತ್ತೆ ಹೇಗೆ ಹೇಳಬೇಕು ಅನ್ನೋದನ್ನ ತುಂಬಾ ನಯವಾಗಿ, ನುಣುಪಾಗಿ, ತುಂಬಾ ಅಚ್ಚುಕಟ್ಟಾಗಿ, ತುಂಬಾ ಚಿಕ್ಕದಾಗಿ, ತುಂಬಾ ವಿಸ್ತಾರವಾಗಿಲ್ಲ, ತುಂಬಾ ಚಿಕ್ಕದಾಗಿ, ಅದನ್ನ ಸುಮ್ಮನೆ ಚಿಂಗಂತರ ಎಳೆಯಿದೆ, ತುಂಬಾ ಚಿಕ್ಕದಾಗಿ, ಚೊಕ್ಕವಾಗಿ, ಬಹಳ ಅರ್ಥಪೂರ್ಣವಾಗಿ ಇರತಕ್ಕಂಥ ಒಂದು ರೀತಿಯಲ್ಲಿ ಭಾವಗೀತೆಯ ಒಳಗೊಂಡಿರುತ್ತೆ. ಇದು ಭಾವಗೀತೆಯ ಲಕ್ಷಣ. ನೆಕ್ಸ್ಟ್ ಕವಿಗಳ ಪರಿಚಯಕ್ಕೆ ಹೋಗೋಣ. ಕವಿ ಪರಿಚಯಕ್ಕೆ ಬರೋಣ. ನೋಡಿ, ಕನ್ನಡಿಗರ ತಾಯಿ ಈ ಪದ್ಯ ಭಾಗವನ್ನು ಬರೆದಂತಹ ಕವಿ ಗೋವಿಂದ ಪೈ ಅವರು. ಗೋವಿಂದ ಪೈ ಅವರು ಹುಟ್ಟಿದ್ದು ಕಾಲಾಂತರ ವೃತ್ತಿ 1983ರಿಂದ 6/9/6
1963ರವರೆಗೆ. ಮಕ್ಕಳೇ ಹುಟ್ಟಿದ್ದು 23/3/1883ರಲ್ಲಿ ಹುಟ್ಟಿದ್ರೆ 6/9/1963ರಲ್ಲಿ ಮರಣ ಹೊಂದಿದ್ದು. ಆದರೆ ಇವರ ಒಂದು ಸ್ಥಳ ಎಲ್ಲಿ ಹುಟ್ಟಿದ್ರು ಅನ್ನೋದಕ್ಕೆ ಬರೋದಾದ್ರೆ ಕಾಸರಗೋಡು. ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ, ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಅಂತಕ್ಕಂತ ಒಂದು ಸ್ಥಳದಲ್ಲಿ 23/3/1883ರಲ್ಲಿ ನಮ್ಮ ಕವಿಗಳಾಗಿರ್ತಕ್ಕಂತಹ ಗೋವಿಂದ ಪೈ ಅವರು ಜನಿಸ್ತಾರೆ. ಇವರ ತಂದೆ ಯಾರು ಅಂದ್ರೆ ಸಾಹುಕಾರ ತಿಮ್ಮಪ್ಪೈ. ಅವರೇ ತಾಯಿ ದೇವಕಿ ಅಮ್ಮ. ತಂದೆ ಸಾಹುಕಾರ ತಿಮ್ಮಪ್ಪಯ್ಯರೇ, ತಾಯಿ ದೇವಕಿ ಅಮ್ಮ. ನೋಡಿ, ಇವರು ಸುಮಾರು ಭಾರತೀಯ ಭಾಷೆಗಳಷ್ಟೇ ಅಲ್ಲ, ವಿದೇಶಿ ಭಾಷೆಗಳಲ್ಲಿಯೂ ಕೂಡ ಇವರು ಪಾಂಡಿತ್ಯವನ್ನು ಹೊಂದಿರ್ತಾರೆ. ನಮ್ಗೆ ಯಾವ್ದೊಂದು ಕನ್ನಡ, ಇಂಗ್ಲಿಷ್ ಅಥವಾ ಹಿಂದಿನ ಒಂದು 2-3 ಭಾಷೆಗಳನ್ನ ಕಲಿಲಿಕ್ಕೆ ನಾವು ಉತ್ಸಾಹ ಅಂತೀವಿ, ಸುಸ್ತಾಗ್ತೀವಿ. ಆದ್ರೆ ನಮ್ಮ ಕವಿಗಳಾಗಿರ್ತಕ್ಕಂತಹ ಗೋವಿಂದ ಪೈ ಅವರು ಕೇವಲ ಭಾರತೀಯ ಭಾಷೆಗಳಷ್ಟೇ ಅಲ್ಲ, ವಿದೇಶಿ ಭಾಷೆಗಳು ಸುಮಾರು ಒಂದು 26ಕ್ಕೂ ಹೆಚ್ಚಿನ ಭಾಷೆನ ಕಲಿತಿದ್ರು ಅನ್ನೋ ಮಾಹಿತಿ ಬರುತ್ತೆ ನಮಗೆ ಅಲ್ವಾ. ಕಲ್ಪನೆ ಮಾಡಿಕೊಳ್ಳಿಕ್ಕೆ ಎಷ್ಟು ಆಶ್ಚರ್ಯ ಆಗುತ್ತೆ ನಮಗೆ ಅಲ್ವಾ. ಅಂತ ಒಂದು ಭಾರತೀಯ ಭಾಷೆಗಳ ಜೊತೆಗೆ ಸುಮಾರು ವಿದೇಶಿ ಭಾಷೆಗಳನ್ನ ಕಲಿತಂತಹ ತುಂಬಾ ಮೇಧಾವಿಗಳು, ಪ್ರತಿಭಾವಂತರು ನಮ್ಮ ಕವಿಗಳಾಗಿರ್ತಕ್ಕಂತಹ ಎಂ ಗೋವಿಂದ ಪೈ ಅವರು. ಎಂ ಅಂದ್ರೆ ಬೇರೆ ಯಾರು, ಮಂಜೇಶ್ವರ ಗೋವಿಂದ ಪೈ ಅಂತಲೇ ಕರಿತೀವಿ. ಇವರೊಬ್ಬ ವಿಮರ್ಶಕರಾಗಿ, ಸಂಶೋಧಕರಾಗಿ, ಅನುವಾದಕರಾಗಿ ಗುರುತಿಸಿಕೊಂಡಿರ್ತಾರೆ. ಕೇವಲ ಕವಿಗಳು ಮಾತ್ರ ವಿಮರ್ಶಕರು ಹೌದು, ಸಂಶೋಧಕರು ಸರಿ, ಅನುವಾದಕನು ಆಗಿ ಕೂಡ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥದ್ದು. ನೋಡಿ, ಇವರೊಂದು ಮೊದಲನೇದಾಗಿ ಸುವಾಸಿನಿ ಅಂತಕ್ಕಂಥ ಒಂದು ಪತ್ರಿಕೆಯಲ್ಲಿ ಮೊದಲ ಕವನ ಸಂಕಲನವನ್ನ ಪ್ರಕಟಿಸ್ತಾರೆ. ಅದು ಯಾವ್ದಂದ್ರೆ ಸುವಾಸಿನಿ ಅಂತಕ್ಕಂಥ ಪತ್ರಿಕೆ. ಸುವಾಸಿನಿ ಅಂತಕ್ಕಂಥ ಒಂದು ಪತ್ರಿಕೆಯಲ್ಲಿ ಸುವಾಸಿನಿ ಅಂತಕ್ಕಂಥ ಒಂದು ಕವನ ಸಂಕಲನವನ್ನ ರಚನೆ ಮಾಡ್ತಾರೆ. ಅದಾದ ನಂತರದಲ್ಲಿ ಖಂಡಕಾವ್ಯ ಬರೆದಿರ್ತಕ್ಕಂಥ ಖಂಡಕಾವ್ಯಗಳು, ಖಂಡಕಾವ್ಯಗಳಲ್ಲಿ ವೈಶಾಖ ಮತ್ತು ಗೋಲ್ಕತಾ. ವೈಶಾಖ ಮತ್ತು ಗೋಲ್ಕತಾ ಅಂತಕ್ಕಂತಹ ಒಂದು ಖಂಡಕಾವ್ಯವನ್ನು ರಚನೆಯನ್ನ ಮಾಡ್ತಾರೆ. ಹಾಗೆ ಕೃತಿಗಳಲ್ಲಿ ಚಿತ್ರವಾನು, ಹೆಬ್ಬೆರಳು, ಪಾರ್ಶ್ವನಾಥ, ತೀರ್ಥಂಕರ ಚರಿತೆ, ಭಗವಾನ್ ಬುದ್ಧ, ಬಾಹುಬಲಿ, ಗೊಮ್ಮಟೇಶ್ವರ ಚರಿತೆ, ಈ ರೀತಿಯಾಗಿ ಹಲವಾರು ಕೃತಿಗಳನ್ನ ಬರೆದಿದ್ದಾರೆ. ಜೊತೆಗೆ ಅನುವಾದಕಾರರಾಗಿ ಕೂಡ ಇವರು ಸೇವೆ ಸಲ್ಲಿಸಿರ್ತಕ್ಕಂಥ ನಾವು ಕಾಣ್ತೀವಿ. ಜೀವನ ಚರಿತ್ರೆಗೆ ಸಂಬಂಧಪಟ್ಟಂತೆ ರವೀಂದ್ರನಾಥ ಠಾಗೂರ್, ಅಹಮದ್ ಇಕ್ಬಾಲ್, ಉಮರ್ ಖಯ್ಯಾಮ್ನ ರುಬಾಯಿಗಳನ್ನ ಇವರು ಜೀವನ ಚರಿತ್ರೆಗಳನ್ನ ಭಾಷಾಂತರಿಸಿದಂತೆ. ಹಾಗೆ 35 ವೃತ್ತಗಳ ಪ್ರಾಸರಹಿತ ಗೊಮ್ಮಟ ಜಿನಸ್ತುತಿಯನ್ನ ಕೂಡ ಬರೆದಿದ್ದಾರೆ. ನೋಡ್ರಿ, ಪ್ರಾಸ ಅಂತಕ್ಕಂಥದ್ದು ಒಂದು ಕಾಲದಲ್ಲಿ ತುಂಬಾ ತ್ರಾಸವಾಗಿರ್ತಕ್ಕಂಥದ್ದು. ಯಾರಿಗೆ? ಕವಿಗಳು ತಮ್ಮ ಒಂದು ಪದ್ಯ ರಚನೆಯಲ್ಲಿ ಪ್ರಾಸವನ್ನ ಇಟ್ಟು ಬರೀಬೇಕು ಅಂತಕ್ಕಂಥ ಹೊರಟಾಗ ಹಲವಾರು ರೀತಿಯ ಸಮಸ್ಯೆಯನ್ನ
ತಂದೊಡ್ತಾ ಇರ್ತಾರೆ. ಅಂತ ಒಂದು ಪ್ರಾಸವನ್ನ ಬಿಟ್ಟು ಬರಲಿಕ್ಕೆ ಎಷ್ಟೋ ಜನ ಕವಿಗಳು ಪ್ರಯತ್ನ ಪಡ್ತಾರೆ, ಆದರೆ ಅಷ್ಟು ಧೈರ್ಯವನ್ನ ಯಾರು ಕೂಡ ಮಾಡೋದಿಲ್ಲ. ಪ್ರಾಸವನ್ನ ಬಿಟ್ಟು ಬರೀತಕ್ಕಂಥ ಒಂದು ಧೈರ್ಯ ಯಾರು ಕೂಡ ಬರೋದಿಲ್ಲ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ಪ್ರಾಸವನ್ನ ಬಿಟ್ಟು ಬರೆದಂತಹ ಕವಿಗಳು ಯಾರಪ್ಪ ಅಂದ್ರೆ ನಮ್ಮ ಗೋವಿಂದ. ಇಂತಹ ಒಂದು ತ್ರಾಸ ಕವಿಗಳಿಗೆ ಪದ್ಯ ರಚನೆಯಲ್ಲಿ ತ್ರಾಸವಾಗಿರ್ತಕ್ಕಂಥ ಅಥವಾ ಕಷ್ಟಕರವಾಗಿರ್ತಕ್ಕಂತಹ ಪ್ರಾಸವನ್ನ ಬಿಟ್ಟು ಬರೆದಂತಹ ಕವಿ ಯಾರು ಅಂದ್ರೆ ಮೊದಲನೇದಾಗಿ ಬಿಟ್ಟು ನಮ್ಮ ಗೋವಿಂದ ಕವಿಯವರು. ಇಂತಹ ಇಷ್ಟೆಲ್ಲ ಸೇವೆ ಸಲ್ಲಿಸತಕ್ಕಂತಹ ಇವರಿಗೆ ಒಂದು ಬಿರುದು ಕೂಡ ಬಂದಿದೆ. ಯಾವಪ್ಪ ಅಂದ್ರೆ ರಾಷ್ಟ್ರಕವಿ. 1949ರಲ್ಲಿ ಮದ್ರಾಸ್ ಸರ್ಕಾರದಿಂದ ರಾಷ್ಟ್ರಕವಿ ಬಿರುದನ್ನು ಕೂಡ ಇವರು ಪಡ್ಕೊಳ್ತಾರೆ. 1949ರಲ್ಲಿ ಮದ್ರಾಸ್ ಸರ್ಕಾರದಿಂದ ರಾಷ್ಟ್ರಕವಿ ಬಿರುದನ್ನು ಪಡ್ಕೊಳ್ತಾರೆ. ನೋಡಿ, ಮದ್ರಾಸ್ ಸರ್ಕಾರದಿಂದ ಕರ್ನಾಟಕ ಸರ್ಕಾರದಿಂದ ರಾಷ್ಟ್ರಕವಿ ಬಿರುದನ್ನು ಪಡ್ಕೊಳ್ತಕ್ಕಂಥದ್ದು ಬೇರೆ. ಅದೇ ಒಬ್ಬ ಬೇರೆ ರಾಜ್ಯದ ಅಥವಾ ಬೇರೆ ಭಾಷೆಯನ್ನ ಮಾಡತಕ್ಕಂತಹ ಆ ಒಂದು ರಾಜ್ಯದಿಂದ ಒಂದು ರಾಷ್ಟ್ರಕವಿ ಅಂತಕ್ಕಂಥ ಒಂದು ಉನ್ನತ ಪ್ರಶಸ್ತಿಯನ್ನ ಅಥವಾ ಬಿರುದನ್ನ ಪಡ್ಕೊಳ್ತಕ್ಕಂಥದ್ದು ತುಂಬಾ ಹೆಚ್ಚುಗಾರ. ಅಂತಹ ಒಂದು ಬಿರುದನ್ನ ಪಡೆದಂತಹ ಕವಿಗಳು ಇವರು. ಹಾಗೆ ಕನ್ನಡದಲ್ಲಿ ಇದುವರೆಗೂ 3 ಜನ ಕವಿಗಳಿಗೆ ರಾಷ್ಟ್ರಕವಿ ಅಂತಕ್ಕಂತಹ ಬಿರುದನ್ನ ಪ್ರಶಸ್ತಿಯನ್ನ ಪಡೆದರೆ, ಅಂತಹ ಒಂದು ರಾಷ್ಟ್ರಕವಿ ಪ್ರಶಸ್ತಿಯನ್ನ ಅಥವಾ ಬಿರುದನ್ನ ಪಡೆದಂತಹ ಮೊಟ್ಟ ಮೊದಲ ಕವಿ ಯಾರಪ್ಪ ಅಂದ್ರೆ ನಮ್ಮ ಯಾರು ಗೋವಿಂದ ಪೈ ಅವರು, ಎಂ ಗೋವಿಂದ ಪೈ ಅವರು. ಹಾಗೆ ಇನ್ನು ಇಬ್ರು ಯಾರು ಪಡ್ಕೊಂಡಿದ್ದಾರೆ ಅಂತಂದಾಗ 1964ರಲ್ಲಿ ಕುವೆಂಪು ಅವರು ಪಡ್ಕೊಂಡ್ರೆ, 2006ರಲ್ಲಿ ನೋಡಿ, ಕನ್ನಡದಲ್ಲಿ ಮೊಟ್ಟ ಮೊದಲು 1949ರಲ್ಲಿ ಮದ್ರಾಸ್ ಸರ್ಕಾರದಿಂದ ರಾಷ್ಟ್ರಕವಿ ಇರ್ತಕ್ಕಂತಹ ಬಿರುದನ್ನ ಎಂ ಗೋವಿಂದ ಪೈ ಅವರು ಪಡ್ಕೊಂಡ್ರೆ, ತದನಂತರದಲ್ಲಿ ಇವರು ಎರಡನೇರಾಗಿ ಯಾರು ಕುವೆಂಪು ಅವರು 1964ರಲ್ಲಿ ಪಡ್ಕೊಳ್ತಾರೆ. ಹಾಗೆ 2006ರಲ್ಲಿ ಜಿ.ಎಸ್. ಶಿವರುದ್ರಪ್ಪನವರು 3ನೇವರಾಗಿ ರಾಷ್ಟ್ರಕವಿ ಅಂತಕ್ಕಂತಹ ಒಂದು ಪ್ರಶಸ್ತಿಯ ಬಿರುದನ್ನ ಪಡ್ಕೊಳ್ತಾರೆ. ಇದಿಷ್ಟು ನಮ್ಮ ಕವಿಗಳಾಗಿರ್ತಕ್ಕಂಥ ಎಂ ಗೋವಿಂದ ಪೈ ಅವರ ಪರಿಚಯ. ಮತ್ತೆ ಪಾಯಿಂಟ್ಸ್ ಬರ್ತಿದ್ದೀನಿ, ವಾಕ್ಯ ರೂಪದಲ್ಲಿ ಕಲಿಬೇಕು, ವಾಕ್ಯ ರೂಪದಲ್ಲಿ ಕೂಡ ಎಕ್ಸಾಮ್ ಅಲ್ಲಿ ಬರೀಬೇಕಾಗುತ್ತೆ. ಸೊ ಇದನ್ನೇ ವಾಕ್ಯ ರೂಪದಲ್ಲಿ ಹೇಗೆ ಬರೆಯೋದು ಅಥವಾ ಓದ್ಕೊಳ್ಳೋದು ಅಂತಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ. ಎಂ ಗೋವಿಂದ ಪೈ ಅವರು ಕ್ರಿಸ್ತಶಕ ಗೋವಿಂದ ಪೈ ಅವರು 23/3/1883ರಲ್ಲಿ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಜನಿಸಿದರು. ಇವರ ತಂದೆ ಸಾಹುಕಾರ ತಿಮ್ಮಪ್ಪ, ತಾಯಿ ದೇವಗಿ ಎಂಬುವರು. ಇವರು ವೈಶಾಖ ಮತ್ತು ಗೋಲ್ಗಟ ಅಂತಕ್ಕಂತಹ ಖಂಡಕಾವ್ಯವನ್ನು, ಚಿತ್ರಬಾಲು, ಹೆಬ್ಬೆರಳು, ಭಾಷಣಾಂತರ, ಕೀರ್ತನಕರ ಚರಿತ್ರೆ, ಪಾವನ ದುರ್ಗ ಮುಂತಾದಂತಹ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಇವರಿಗೆ ಮದ್ರಾಸ್ ಸರ್ಕಾರದ 1949ರಲ್ಲಿ ರಾಷ್ಟ್ರಕವಿ ಅಂತಕ್ಕಂತಹ ಬಿರುದು ಲಭಿಸಿದೆ. ಇಷ್ಟನ್ನ ಬರೆದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಬಹುಸುಲಭವಾಗಿ 3 ಅಂಕ ಸಿಗುತ್ತೆ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಒಂದು ಕವಿಗಳ ಪರಿಚಯ ನೀವು ಕೂಡ ಕಲಿಬೇಕು, ಕಂಠಪಾಠ ಮಾಡಬೇಕು. ಜೊತೆಗೆ ಇದರ ಒಂದು ಚಟುವಟಿಕೆ ಕೂಡ ಕೊಡ್ತಾ ಇದ್ದೀನಿ. ಕವಿಗಳ ಒಂದು ಚಟುವಟಿಕೆ ನಾಳೆಯನ್ನ ತಾವು ಕಲ್ತ್ಕೊಂಡು ಮಾಡಬೇಕು. ಒಂದು ಸಂದರ್ಶನ ಮುಖಾಂತರವಾಗಿ ಅದು ಹೇಗೆಲ್ಲ ಮಾಡಬೇಕು ಅನ್ನೋದನ್ನ ನನಗೆ ನೆಕ್ಸ್ಟ್ ತಿಳಿಸ್ತೀನಿ. ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದ್ರೆ, ಕಾಸರಗೋಡು ಬಗ್ಗೆ ಬಂತು. ಕಾಸರಗೋಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಲ್ಲ, ಈಗ ಇದು ಕೇರಳ ಭಾಗದಲ್ಲಿ ಇದೆ. ಕಾಸರಗೋಡು ಅಂತಕ್ಕಂಥ ಒಂದು ಪ್ರದೇಶ ಕರ್ನಾಟಕದ ಪ್ರದೇಶ ಅಥವಾ ಕನ್ನಡ ಭಾಷೆ ಮಾತಾಡತಕ್ಕಂತಹ ಪ್ರದೇಶ ಆದರೂ ಕೂಡ
ಆ ಒಂದು ಕಾಸರಗೋಡಿನಲ್ಲಿ ಅತಿ ಹೆಚ್ಚು ಕನ್ನಡಿಗರು ಇದ್ರೂ ಕೂಡ ಆ ಒಂದು ಭಾಗವನ್ನ ಅವತ್ತಿನ ಒಂದು ಸರ್ಕಾರ ಅಥವಾ ಅವತ್ತಿನ ಒಂದು ಸಂದರ್ಭದಲ್ಲಿ ಆ ಒಂದು ಭಾಗವನ್ನ ಕೇರಳ ರಾಜ್ಯಕ್ಕೆ ಸೇರಿಸಿದೆ. ಆದರೂ ಕೂಡ ಅದು ಒಂದು ಕನ್ನಡಿಗರ ಪ್ರದೇಶ ಅನ್ನೋದು ಹೆಗ್ಗಳಿಕೆ ಅಂತ ಒಂದು ಕಾಸರಗೋಡು ಜಿಲ್ಲೆ ಮಂಜೇಶ್ವರ ಅಂತ ಗ್ರಾಮದಲ್ಲಿ ಮತ್ತೆ ಇನ್ನೊಬ್ಬರು ಕವಿ ಕೂಡ ನೀವು SSLC ಯುದ್ಧ ಅಂತ ಒಂದು ಪಾಠ ಬರುತ್ತೆ. ಅಲ್ಲಿ ಸಾರಾ ಹುಡುಕರಂದ್ರೆ ಕವಿ ಮಹಿಳಾ ಲೇಖಕಿ ಅವರು ಅವರು ಹುಟ್ಟಿದ್ರು ಕೂಡ ಇದೆ ಕಾಸರಗೋಡು ಜಿಲ್ಲೆಯಲ್ಲೇ ಹುಟ್ಟಿದವರು. ಇದು ಒಂದು ವಿಶೇಷತೆ. ಇಷ್ಟಕ್ಕೆ ಇವತ್ತಿನ ತರಗತಿಯನ್ನು ಮುಗಿಸೋಣ.